ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಮ್ಮ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಫೆಡರಲ್ ಬ್ಯಾಂಕ್‌ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇದು ಕರ್ನಾಟಕದಲ್ಲಿ ಕೂಡ ಇಲ್ಲಿ ಖಾಲಿಯಿರ್ತಕ್ಕಂಥ ಹುದ್ದೆಗಳಾಗಿವೆ. 10th ಅಥವಾ ಎಸ್ಎಸ್ಎಲ್ಸಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದಾಗಿದೆ. ಇದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ. ಇಲ್ಲಿ 19,000ದಿಂದ 37,000ಗೆ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗವಾಗಿದೆ. ಇವಾಗ ಅರ್ಜಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಉದ್ಯೋಗವಿಗೆ ಟೋಟಲಾಗಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್, ಸ್ಯಾಲರಿ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತನಕ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಫೆಡರಲ್ ಬ್ಯಾಂಕ್ನ ನೇಮಕಾತಿ ಆಗಿದೆ. ಫೆಡರಲ್ ಬ್ಯಾಂಕ್ ನೇಮಕಾತಿ 2026. ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಬಂತು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ. ಈ ಕರ್ತವ್ಯ ಸ್ಥಳ ಬಂತು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದಾದ್ಯಂತ ಇರತಕ್ಕಂಥ ಹುದ್ದೆಗಳಾಗಿವೆ ಹಾಗೂ ಕರ್ನಾಟಕದಲ್ಲಿ ಕೂಡ ಖಾಲಿವೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಹುದ್ದೆ ಖಾಲಿವೆ ಅದು ಕೂಡ ಹೇಳ್ತೀನಿ ನಿಮಗೆ. ಆಮೇಲೆ ಖಾಲಿರುವ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂತು 10ನೇ ತರಗತಿ ಅಥವಾ ಎಸ್ಎಲ್ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಹಾಗೂ ಡಿಗ್ರಿದಾರರು ಕೂಡ ಅರ್ಜಿ ಸಲ್ಲಿಸಬಾರದು ಅಂತ ಕೊಟ್ಟಿದ್ದಾರೆ. ಕೇವಲ ಎಸ್ಎಲ್ಸಿ PUC ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಎಸ್ಎಲ್ಸಿ ಅಂತ ಗೊತ್ತಾಗೋದಕ್ಕೆ. ಆಮೇಲೆ ಈ ಹುದ್ದೆಗೆ ವಯೋಮಿತಿ ಎಷ್ಟಿರಬೇಕಾದ್ರೆ 1/12/2025ಕ್ಕೆ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 20 ವರ್ಷ ಒಳಗಿರಬೇಕು. 18ರಿಂದ 20 ವರ್ಷ ಒಳಗಿದ್ದವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆಮೇಲೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸ್ಯಾಲರಿ ಎಷ್ಟಿದೆ ಅಂದರೆ 19,500ರಿಂದ 37,815 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅದರಲ್ಲಿ ಸೆಂಟ್ರಲ್ ಬೇಸ್ಡ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ. ಆಮೇಲೆ ದಾಖಲೆಗಳ ಪರಿಶೀಲನೆ, ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಯಾವ ರೀತಿ ಇರ್ತದೆ, ಮೊದಲನೇದು ಕಂಪ್ಯೂಟರ್ ನಾಲೆಜ್ ಇರುತ್ತೆ, ಇಂಗ್ಲೀಷು, ಲಾಜಿಕಲ್ ರೀಸನಿಂಗು, ಮ್ಯಾಥಮೆಟಿಕ್ಸು, ಇವು 4 ಸಬ್ಜೆಕ್ಟ್ ಇರ್ತವೆ. 160 ಕ್ವಶನ್ಸ್ 60 ಮಾರ್ಕ್ಸ್ ಇರ್ತವೆ. 60 ನಿಮಿಷ ಟೈಮ್ ತಗೊಂಡಿರಾ. ಇದು ಪರೀಕ್ಷೆ ಕೇಂದ್ರ ಎಲ್ಲಿ ಕರ್ನಾಟಕದಲ್ಲಿ ಕೂಡ ಪರೀಕ್ಷೆ ಕೇಂದ್ರ ಇವೆ. ಕರ್ನಾಟಕದ ಬೆಂಗಳೂರಲ್ಲಿ ತಾವು ಕರ್ನಾಟಕದಲ್ಲಾದರೆ ಕರ್ನಾಟಕದ ಬೆಂಗಳೂರಲ್ಲಿ ಎಕ್ಸಾಮ್ ಸೆಂಟರ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ವಿಧಾನ ಮತ್ತು ಯಾವ ರೀತಿ ಅದು ನೋಡೋಣ ನೆಕ್ಸ್ಟ್ ಅಲ್ಲಿ. ಆಮೇಲೆ ಶುಲ್ಕ ಬಂದ್ಬಿಟ್ಟು ಎಲ್ಲರಿಗೆ 500 ರೂಪಾಯಿ ಬರ್ತದೆ. SC ST ಅವರಿಗೆ 100 ರೂಪಾಯಿ ಶುಲ್ಕ ಬರ್ತದೆ. ಪಾವತಿ ಮಾಡೋದನ್ನ ಆನ್ಲೈನ್ ಮೂಲಕ ಇದೆ. ಇನ್ನು ಅರ್ಜಿ ಸಲ್ಲಿಸುವ ಡೇಟು ಡಿಸೆಂಬರ್ 30, 2025ರಿಂದ ಆರಂಭವಾಗಿದೆ. ಲಾಸ್ಟ್ ಡೇಟು ಜನವರಿ 8, 2026 ಅಷ್ಟೇ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಓಕೆ, ಇವಾಗ ವೆಬ್ಸೈಟ್ ಬಗ್ಗೆ ಮಾಹಿತಿ ನೋಡೋಣ. ಫೆಡರಲ್ ಬ್ಯಾಂಕ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಬ್ಯಾಂಕಿನ ಮೇನ್ ಪೇಜ್ ಆಗಿದೆ. ಅದು ನೋಡ್ಕೋಬಹುದು. ಫೆಡರಲ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, ಮೇನ್ ಪೇಜ್ ಆಗಿದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಸುಮಾರು 12 ಪೇಜ್ PDF ಇರ್ತಕ್ಕಂಥ ಒಂದು PDF ಆಗಿದೆ. ಇಲ್ಲಿ ಫೆಡರಲ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಕ್ವೈರ್ಮೆಂಟ್ ಪ್ರೊಸೆಸ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಮೊದಲು ನೋಡ್ತಾರೆ. ಡೇಟ್ ಆಫ್ ನೋಟಿಫಿಕೇಶನ್ ಓಪನ್ ಆಗಿದ್ದು 30 ಡಿಸೆಂಬರ್ 2025 ಆಗಿದೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ 8 ಜನವರಿ 2026 ಆಗಿದೆ. ಆಮೇಲೆ ಡೇಟ್ ಆಫ್ ಸೆಂಟ್ರಲ್ ಬೇಸ್ಡ್ ಎಕ್ಸಾಮ್ 1 ಫೆಬ್ರವರಿ 2026 ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹೂ ಕ್ಯಾನ್ ಅಪ್ಲೈ, ಈ ಹುದ್ದೆಗೆ ಯಾರು ಅನುಸರಿಸಬೇಕು ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಇವಾಗ ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ಪಾಸ್ 10th ಸ್ಟ್ಯಾಂಡರ್ಡ್ ಪಾಸ್ ಅವರು ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ. ನೋಡಿ, ಬಟ್ ನಾಟ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆದವರಿಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಏಜು 1/12/2025 ಕೊಟ್ಟಿದ್ದಾರೆ. 1/12/2025ರಿಂದ 1/12/2027 ಒಳಗೆ ಹುಟ್ಟತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕು. 18ರಿಂದ 20 ವರ್ಷ ಒಳಗೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ರಿಲೇಷನ್ ಕೊಟ್ಟಿರ್ತದೆ ಅವರಿಗೆ ಈ ರೀತಿ ವಯೋಮಿತಿ ಸಲ್ಲಿಕೆ ಇರ್ತದೆ. ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಆದರೆ 2000ರಿಂದ 2007 ಒಳಗೆ ಹುಟ್ಟತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಆಮೇಲೆ ಫೇಸ್ ಡೊಮಿಸೈಲ್ ಕೊಟ್ಟಿದ್ದಾರೆ ರಾಯಸಿಂದ. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನೆಸೆಂಟ್ ಇಂಡಿಯನ್ ಆಗಿರಬೇಕು. ಇಲ್ಲಿ ಸ್ಕೇಲ್ ಪೇ ಯಾವ ರೀತಿ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲರಿ 19,500ರಿಂದ 37,815 ರೂಪಾಯಿ ಪರ್ ಮಂತ್ ಇರ್ತದೆ. ಇದು ಅಪ್ಲಿಕೇಶನ್ ಆಫ್ ದಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾವಿಷನ್ ಎಷ್ಟು ವರ್ಷ ಕೊಟ್ಟಿದ್ದಾರೆ, 6 ಮಂತ್ ಅಂತ ಕೊಡ್ತಾರೆ. ಪ್ರಾವಿಷನ್ ಪೀರಿಯಡ್ 6 ಮಂತ್ ಇರ್ತದೆ. ಇನ್ನು ಲೊಕೇಶನ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಅಂತ ಬ್ರಾಂಚ್ ಆಫೀಸ್ ಕೊಟ್ಟಿದ್ದಾರೆ. ಇಲ್ಲಿ ಲೊಕೇಶನ್ ನೋಡ್ಕೋಬಹುದು ಅದನ್ನ. ಆಮೇಲೆ ನೋಟಿಫೈಡ್ ಬ್ಯಾಂಕ್ ಬ್ರಾಂಚಸ್ ಆಫೀಸ್ ಕೊಟ್ಟಿದ್ದಾರೆ, ಎಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹಾಗೂ ಸೆಲೆಕ್ಷನ್ ಸ್ಟೇಜ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೆಂಟ್ರಲ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ. ಇನ್ನು ಸೆಂಟ್ರಲ್ ಎಕ್ಸಾಮ್ ತಾವು ಅರ್ಜಿ ಸಲ್ಲಿಸಬೇಕಾದ್ರೆ ಎಕ್ಸಾಮ್ ಸೆಂಟರ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ರಾಜ್ಯ ಇದೆ. ನಮ್ಮ ಕರ್ನಾಟಕ ಕೊಟ್ಟಿದ್ದಾರೆ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅಪ್ಲೈ ಮಾಡಿರೋ ಬೆಂಗಳೂರು ಎಕ್ಸಾಮ್ ಇರ್ತದೆ, ಅಲ್ಲಿ ಹೋಗ್ಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಪರ್ಸನಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಯಾವ ರೀತಿ ಇದೆ ಅದನ್ನು ಕೊಟ್ಟಿದ್ದಾರೆ. ಇದು ಡಾಕ್ಯುಮೆಂಟ್ ಸಬ್ಮಿಷನ್ ಯಾವ ರೀತಿ ದಾಖಲಿಸಬೇಕಂದ್ರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಇದ್ರೆ ಕೇಳಿದ್ದಾರೆ. ಆಮೇಲೆ ಗ್ರಾಜುಯೇಷನ್ ಇದ್ರೆ ಕೇಳಿದ್ದಾರೆ. ಅದನ್ನು ವ್ಯಾಲಿಡ್ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾರು ಒಂದು ಹಚ್ಬೋದು. ಪ್ಯಾನ್ ಕಾರ್ಡ್ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಸರ್ಟಿಫಿಕೇಷನ್ ಮೈಕ್ರೋಸಾಫ್ಟ್ ಆಫೀಸ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ.
ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಡಾಕ್ಯುಮೆಂಟ್ ಪ್ರೂಫ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಕೇಳಿದ್ದಾರೆ. ಆಮೇಲೆ ಕ್ಯಾಂಡಿಡೇಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಫೆಡರಲ್ ಬ್ಯಾಂಕ್ ಟೆಂಪ್ರರಿ ಬೇಸ್ ಆಫೀಸರ್ಸ್ ಯಾರು ಮಾಡಿದರೆ ಅದು ಕೂಡ ಹಚ್ಚಬಹುದು. ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಎನಿ ಅದರ್ ಸೆಲ್ಫ್ ಇದ್ರೆ ಅಟ್ಯಾಚ್ ಮಾಡೋದು ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅದನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಇಮೇಲ್ ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲಿಕೇಶನ್ ಫೀಸು ಜನರಲ್ದವರಿಗೆ ಅದರ್ಸರಿಗೆ 500 ರೂಪಾಯಿ ಫೀಸ್ ಇರ್ತದೆ. ಎಸ್ ಸಿ ಎಸ್ ಟಿ ಅವರಿಗೆ 100 ರೂಪಾಯಿ ಫೀಸ್ ಇರ್ತದೆ. ಅವನ್ನ ಆನ್ಲೈನ್ ಮೂಲಕ ಪೇ ಮಾಡಬೇಕು ಕೊಟ್ಟಿದ್ದಾರೆ. ಇನ್ನು ಪೇಮೆಂಟ್ ಫೀಸ್ ಇಲ್ಲಿ ಆನ್ಲೈನ್ ಮೂಲಕ ಆಗಿರ್ತದೆ. ತಾವು ಪೇಮೆಂಟನ್ನು ಆನ್ಲೈನ್ ಮೂಲಕ ಮಾಡಬಹುದು ಆಯ್ತಾ. ಇಲ್ಲಿ ಜನರಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ಅಂದರೆ ದಿ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ವಿಲ್ ಬಿ ಕಂಪೇರ್ ಸಬ್ಜೆಕ್ಟ್ ಆಫ್ ದಿ ಮಲ್ಟಿಪಲ್ ಅಂತ ಕೊಟ್ಟಿದ್ದಾರೆ. 4 ಸೆಕ್ಷನ್ನಲ್ಲಿ ಮೊದಲನೇ ಎಕ್ಸಾಮ್ ಬಂದು ಕಂಪ್ಯೂಟರ್ ನಾಲೆಜ್ ಇರ್ತದೆ. 15 ಕ್ವೆಶನ್ಸು 15 ಮಾರ್ಕ್ಸ್ ಇರ್ತವೆ. ಆಮೇಲೆ ಸೆಕೆಂಡ್ ಇಂಗ್ಲೀಷ್ ಇರ್ತದೆ. ಅದು 15 ಕ್ವೆಶನ್ಸು 15 ಮಾರ್ಕ್ಸ್ ಇರ್ತವೆ. ಲೋಕಲ್ ರೀಸನಿಂಗ್ ಕೊಟ್ಟಿದ್ದಾರೆ. 15 ಕ್ವೆಶನ್ಸು 15 ಮಾರ್ಕ್ಸ್ ಇರ್ತವೆ. ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. 15 ಕ್ವೆಶನ್ಸು 15 ಮಾರ್ಕ್ಸು. ಟೋಟಲ್ ಆಗಿ 60 ಕ್ವೆಶನ್ಸು 60 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಟೈಮ್ ಅಂತೂ 60 ನಿಮಿಷ ಅಂದರೆ 1 ಗಂಟೆ ಅವಕಾಶ ಕೊಟ್ಟಿರ್ತಾರೆ ಎಕ್ಸಾಮ್ ಬರೀಲಿಕ್ಕೆ. ಆಮೇಲೆ ಅದರ್ ಇನ್ಸ್ಟ್ರಕ್ಷನ್ ಇದನ್ನು ತಾವು ಓದ್ಕೋಬೇಕಾಗತ್ತೆ ಏನಿದೆ ಅಂತ ಸ್ಮಾರ್ಟ್ ಮಾಡಿದ್ದೇವೆ. ಓದ್ಕೊಂಡು ಅರ್ಜಿ ಸಲ್ಲಿಸಿ ಯಾವ ರೀತಿ ಇದೆ ಒಂದು 12 ಪೇಜ್ ಎಷ್ಟಿದೆ PDF ಓದ್ಕೊಳ್ಳಿ. ಜನರಲ್ ಇನ್ಸ್ಟ್ರಕ್ಷನ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಅರ್ಜಿ ಹಾಕಬೇಕು ಡಾಕ್ಯುಮೆಂಟ್ ಏನ್ಬೇಕು ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬಹುದು. ಇಲ್ಲಿ ಅಲ್ಲಿ ಲಿಸ್ಟ್ ಆಫ್ ದಿ ನೋಟಿಸ್ ಬ್ರಾಂಚ್ ಅಂತ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಬ್ರಾಂಚ್ ಇವೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಕೇವಲ ಕರ್ನಾಟಕ ಅಷ್ಟು ನೋಡೋಣ, ಕರ್ನಾಟಕ ಇರಲಿ ಅಂತ ನೋಡಿ. ಇಲ್ಲಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬೆಂಗಳೂರು, ಜಾಲಹಳ್ಳಿ, ಜಯನಗರ, ರಾಜಾಜಿನಗರ, ಟಿ ನಗರ, ಬೆಂಗಳೂರು, ಆಮೇಲೆ ಬೆಂಗಳೂರು ಎಷ್ಟು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಇಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ. ಬೆಂಗಳೂರು ಅರ್ಬನ್, ಬೆಂಗಳೂರು ಅರ್ಬನ್, ಬೆಂಗಳೂರು ಅರ್ಬನ್, ಬೆಂಗಳೂರು ಅರ್ಬನ್, ಬೆಂಗಳೂರು ಅರ್ಬನ್, ಬೆಂಗಳೂರು ಅರ್ಬನ್, ಬೆಂಗಳೂರು ಇರತಕ್ಕಂಥ ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಹುದ್ದೆ ಖಾಲಿ ಕೊಡುತ್ತೆ. ಈ ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಬೇಕಂತ ಇರ್ತವೆ. ಕರ್ನಾಟಕ ಹಾಕಿದವರು ನೋಡಿ ಹಾಕಿ ಆಮೇಲೆ ಎಕ್ಸಾಮ್ ಬಂದು ಬೆಂಗಳೂರು ಚೂಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬೆಂಗಳೂರದಾಗಿದೆ. ಇನ್ನು ಬೇರೆ ಸ್ಟೇಟ್ ಇದೆ ಅದನ್ನು ತಾವು ನೋಡ್ಕೋಬಹುದು. ಯಾವ ಸ್ಟೇಟ್ ಅಪ್ಲೈ ಮಾಡ್ತಾರೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ನೋಟಿಫೈಡ್ ಬ್ರಾಂಚ್ ಆಫೀಸ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೇಕಂದ್ರೆ ಕರ್ನಾಟಕ ತೋರಿಸ್ತೀನಿ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕೇರಳ, ಸಾರಿ ಇದೇ ಕರ್ನಾಟಕ ಇಂದ ಇಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರಿ PDF ಅನ್ನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿ ಆಟೋಮೆಟಿಕ್ ಕೋಡ್ ಬಂದಿರುತ್ತೆ. ನಿಮ್ಮ ಫೋನ್ ನಂಬರ್ ಹಾಕಿ, ನಿಮ್ಮ ಇಮೇಲ್ ID ಹಾಕಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಪಾಸ್ವರ್ಡ್ ಹಾಕಿ ಸೆಂಡ್ OTP ಅಂತ ಕೊಟ್ಟರೆ OTP ಹೋಗುತ್ತೆ. OTP ಬಂದಮೇಲೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆದ ನಂತರ ತಾವು ನೇರವಾಗಿ ಅಲ್ಲಿಂದ ಅರ್ಜಿ ಓಪನ್ ಆಗುತ್ತೆ. ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಫೆಡರಲ್ ಬ್ಯಾಂಕ್ ಬಂದಂಥ 10ನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳ ಬಗ್ಗೆ ಮಾಹಿತಿ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿ ನೀವು ಒಂದ್ಸಾರಿ PDF ಅನ್ನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಅಪ್ಲೈ ಲಿಂಕನ್ನು ಮತ್ತು PDF ಲಿಂಕನ್ನು ವಿಡಿಯೋ ಕೂಡ ಕೊಟ್ಟಿದ್ದೀನಿ. ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಕೊಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.